ಬಂಗಾರಪೇಟೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಾನಪದ ಉತ್ಸವ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನ ಶಾಸಕ ಎಸ್ಎಂ ನಾರಾಯಣಸ್ವಾಮಿ ಉದ್ಘಾಟನೆ ಮಾಡಿದ್ರು. ಈ ವೇಳೆ ನಾಡಿನ ಜಾನಪದ ಕಲೆಗಳ ಬಗ್ಗೆ ಶಾಸಕ ನಾರಾಯಣಸ್ವಾಮಿ ವಿವರಣೆ ನೀಡಿದ್ರು. ವಿದ್ಯಾರ್ಥಿಗಳು ಕಲಿಕೆ ಬಗ್ಗೆ ವಿಶೇಷ ಗಮನ ಹರಿಸಿ ಭವಿಷ್ಯದಲ್ಲಿ ದೊಡ್ಡ ಅಧಿಕಾರಿಗಳಾಗಬೇಕು ಅಂತ ಕಿವಿಮಾತುಗಳನ್ನು ಆಡಿದ್ರು. ನಾನು ಶಾಸಕನಾದ ಮೇಲೆ ಕಾಲೇಜು ಅಭಿವೃದ್ಧಿಗೆ ವಿಶೇಷ ಅನುದಾನ ನೀಡಿ ಅಭಿವೃದ್ಧಿಪಡಿಸಿರುವೆ. ಮುಂದೆಯೂ ಕಾಲೇಜು ಅಭಿವೃದ್ಧಿಗೆ ಬದ್ಧ ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷ ಗೋವಿಂದ, ಗ್ಯಾರಂಟಿ ಅನುಷ್ಠಾನ ಯೋಜನೆ ಅಧ್ಯಕ್ಷ ಭಾರತ ಸಾರಥಿ, ಪ್ರಾಂಶುಪಾಲರಾದ ಡಾಕ್ಟರ್ ಶಕುಂತಲಾ, ಉಪನ್ಯಾಸಕರಾದ ಡಾಕ್ಟರ್ ದೇವರಾಜಪ್ಪ, ವೇಣುಗೋಪಾಲ್, ಸತೀಶ್, ಪ್ರಸನ್ನಕುಮಾರ್, ಚಂದ್ರಶೇಖರ್, ಜ್ಯೋತಿ ಒಳಗೊಂಡಂತೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ವರದಿ ಇಲಿಯಾಸ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಬಂಗಾರಪೇಟೆ. ಮಿತವಾಗಿ ನೀರನ್ನು ಬಳಸಿ ನೀರನ್ನು ಉಳಿಸುವುದಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಬಟ್ಟೆ ತೊಳೆಯುವಾಗ ಮಿತವಾಗಿ ನೀರನ್ನು ಬಳಸುವುದಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಮಳೆ ನೀರಿನ ಕೊಯ್ಲು ವಿಧಾನವನ್ನು ಅನುಸರಿಸುವ ಮೂಲಕ ಬಿಸಿಲು ಜಾಸ್ತಿ ಆಗಿದ್ದ ನಮ್ಮ ಬಾಯಾರಿಕೆಯನ್ನ ಇವತ್ತು ಒಟ್ಟಿಗೆ ಇನ್ನು 16 ಟಾಯ್ಲೆಟ್ಗೆ ವ್ಯವಸ್ಥೆ ಮಂಜೂರು ಮಾಡಿಸಿದ್ದೇನೆ. ಅದನ್ನು ಕೂಡ ಇಲ್ಲಿ ಕಟ್ಟುವ ವ್ಯವಸ್ಥೆಯನ್ನ ಮಾಡ್ತೇನೆ. ಅದರೊಟ್ಟಿಗೆ ಪ್ರಿನ್ಸಿಪಲ್ ಮೇಡಮ್ ಹೇಳಿದ್ದೀನಿ, ಒಬ್ಬ ಟಾಯ್ಲೆಟ್ ಶುಚಿ ಮಾಡತಕ್ಕಂಥದಕ್ಕೆ ಒಂದು ಪರ್ಮನೆಂಟ್ ಸಿಬ್ಬಂದಿಯನ್ನ ನೇಮಕ ಮಾಡಿ ಆ ಹಣವನ್ನ ನಮ್ಮ CDC ಇಂದ ಕೊಡ್ತೇವೆ. ಯಾಕಂದ್ರೆ ಇವೆಲ್ಲ ಚೆನ್ನಾಗಿ ಹೋಗ್ಬೇಕು. ಇಲ್ಲೆಲ್ಲ ಕೂಡ ಸೆಕ್ರೆಟರಿನ ಅಪಾಯಿಂಟ್ ಮಾಡ್ಕೊಳ್ತೀವಿ. ಮುಂದೆ ಸ್ವಲ್ಪ ಹುಡುಗರು ಕೋಲಿ ಆಟ ಆಡ್ತಾ ಇದ್ರು, ಪೊಲೀಸ್ ಕೆಲಸ ಬಂದೋಬಸ್ತ್ ಮಾಡಿಸಿದ್ದೇನೆ. ಈ ಎಲ್ಲ ಪೊಲೀಸ್ನವರು ನಿಮ್ಮಲ್ಲಿ ಕಣ್ಣಿಟ್ಟಿರ್ತಾರೆ. ನಿಮ್ಮ ಗಮನ ಇರಬೇಕು. ಈ ವಯಸ್ಸಲ್ಲಿ ತುಂಟಾಟ ಮಾಡ್ತಕ್ಕಂಥದ್ದು, ಚೇಷ್ಟೆ ಇವೆಲ್ಲ ಸಹಜ. ಇವುಗಳ ಮಧ್ಯೆ ವಿದ್ಯಾಭ್ಯಾಸ ಕೂಡ ಬೆಲೆ ಕೊಡಬೇಕು. ಈ ಹಂತದಲ್ಲಿ ಓದಿಲ್ಲ ಅಂದ್ರೆ ಮುಂದೆ ಜೀವನದಲ್ಲಿ ಹಂಗಾಗ್ಬಾರ್ದು. ಇವೆಲ್ಲ ಕೂಡ KS ಮಾಡ್ಬೇಕು, IAS ಮಾಡ್ಬೇಕು, MBBS ಮಾಡ್ಬೇಕು. ನೀವೆಲ್ಲ ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು ಅಲಂಕರಿಸಿ ನಿಮಗೆ, ನಿಮ್ಮ ತಂದೆ ತಾಯಿಗಳಿಗೆ, ಈ ಒಂದು ಕಾಲೇಜಿಗೆ, ವಿಶೇಷವಾಗಿ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವರಿಗೆ ನೀವು ಗೌರವ ತಂದುಕೊಡಬೇಕು. ತಂದುಕೊಡ್ತಾರಲ್ಲ, ಖಂಡಿತ ಕೂಡ ನಿಮ್ಮಲ್ಲಿ ವಿಶ್ವಾಸ ಇದೆ, ಗೌರವ ಇದೆ. ನಾನು ಹೇಳ್ತೇನೆ, ಈ ಕಾಲೇಜನ್ನ ಅಭಿವೃದ್ಧಿ ಮಾಡಿ ಮೂಲಭೂತ ಸೌಕರ್ಯಗಳ ಜವಾಬ್ದಾರಿ ನಂದು. ಚೆನ್ನಾಗಿ ಓದಿ ಹೀರ್ತಕ್ಕಂಥ ಜವಾಬ್ದಾರಿ ನಿಮ್ಮದು.